ನಾಳೆ ಸಿದ್ದು ರಾಜೀನಾಮೆ, ಸಿಎಂ ಆಪ್ತ ಸಿಬ್ಬಂದಿ ವರ್ಗ ಕಣ್ಣೀರು ಹಾಕಿದ್ದಾರೆ. ಜಾತಿ ಗಣತಿ ವರದಿ ಸ್ವೀಕಾರಕ್ಕೆ ಸಿದ್ದರಾಮಯ್ಯ ಅವರು ಬರ್ತಾರೆ. ಸಿದ್ದರಾಮಯ್ಯ ಅವರನ್ನ ನೋಡಿ ಕಣ್ಣೀರು ಹಾಕಿದ್ದಾರೆ ಸಿಎಂ ಕಚೇರಿ ನೌಕರರು. ಸಿಬ್ಬಂದಿ ವರ್ಗಕ್ಕೆ ಸಿದ್ದರಾಮಯ್ಯ ಅವರು ಸಮಾಧಾನ ಮಾಡ್ತಾರೆ. ಸಿಬ್ಬಂದಿ ಪಾಲಿಗೆ ಇದೊಂದು ಎಮೋಷನಲ್ ಕ್ಷಣ. ಕಣ್ಣೀರು ಹಾಕ್ತಾ ಇದ್ದ ಸಿಬ್ಬಂದಿಗೆ ಸಮಾಧಾನ ಹೇಳಿ ಅಲ್ಲಿಂದ ಸಿದ್ದರಾಮಯ್ಯ ಅವರು ಹೊರಟ ದೃಶ್ಯ ನೀವು ನೋಡ್ತಾ ಇದ್ದೀರಿ. ಸಿಬ್ಬಂದಿ ಕಣ್ಣೀರು ಹಾಕಿದ್ರು. ಹಾಗೆ ಹೊರಗೆ ನಿಂತ ಬೆಂಬಲಿಗರ ಪಾಲಿಗೂ ಇದೊಂದು ಎಮೋಷನಲ್ ಕ್ಷಣ. ಸಿಎಂ ಆಗಿ ಜಾತಿ ಗಣತಿಯ ವರದಿಯನ್ನ ಸ್ವೀಕರಿಸಿ ಎಲ್ಲರಿಗೂ ಅವರ ರಾಜೀನಾಮೆ ವಿಚಾರವನ್ನು ನಾನು ಚರ್ಚೆ ಮಾಡಲಿಕ್ಕೆ ನಾನು ಸಿದ್ಧನಿಲ್ಲ. ಅದರಿಂದ ನಾಳೆ ಅಥವಾ ಯಾವತ್ತು ಮುಂದಿನ ದಿನಗಳಲ್ಲಿ ಏನೇನು ಬೆಳವಣಿಗೆ ಆಗ್ತದೆ, ಅಧಿಕೃತವಾಗಿ ತಮಗೆ ಮಾಹಿತಿ ಸಿಗ್ತದೆ, ಅದರ ಬಗ್ಗೆ ಮಾತ್ರ ನಾವು ಚರ್ಚೆ ಮಾಡಲಿಕ್ಕೆ. ಪಕ್ಷದಲ್ಲಿದ್ದಂತ ಗೊಂದಲ ಅಂತ ಏನ್ ಹೇಳ್ತಾ ಇದ್ರು, ಗೊಂದಲ ಅಧಿಕಾರ ಹಂಚಿಕೆನೆ ಅಥವಾ ಬರೀ ಕೇವಲ ಏನು ಅಧಿಕಾರ ಹಸ್ತಾಂತರಣ, ಸಚಿವ ಸಂಪುಟ ಪುನರ್ರಚನೆ ಇದ್ದದ್ದು ವಿಷಯ. ಈಗ ನಿಮ್ಮ ರಾಷ್ಟ್ರೀಯ ವರಿಷ್ಠರ ಚರ್ಚೆ ಮಾಡಿದ್ದಾರೆ, ಇನ್ನೂ ಸಹ ಯಾವುದು ಸ್ಪಷ್ಟತೆ ನಿಮಗೂ ಇಲ್ವಾ? ಅಥವಾ ಅಲ್ಲ, ಈಗ ಹೇಳ್ಬೇಡಿ ಹೇಳಿ ಅಂತಲ್ಲ ಪ್ರಶ್ನೆ. ಕೆಲವು ನಿರ್ಣಯಗಳು, ತೀರ್ಮಾನಗಳನ್ನು ಖಂಡಿತವಾಗಿ ವರಿಷ್ಠರು ತಗೊಂಡಿದ್ದಾರೆ. ಆ ತೀರ್ಮಾನಗಳು, ನಿರ್ಣಯಗಳು ಏನು ಅಂತೇಳಿ ಅವರೇ ಅಧಿಕೃತವಾಗಿ ಹೇಳಬೇಕೆ ಹೊರತು ನಾನು ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಮತ್ತು ಮುಖ್ಯಮಂತ್ರಿಗಳು ಕೂಡ ಅವರ ತೀರ್ಮಾನ ಏನು, ಯಾವ ರೀತಿ ಅವರ ಮುಂದಿನ ನಡೆ, ಅದನ್ನು ನಾಳೆ ಹೇಳ್ತೀನಿ ಅಂತ ಹೇಳಿದ್ದಾರೆ. ಮಾಧ್ಯಮದವ್ರಿಗೂ ಹೇಳ್ತೀನಿ, ಶಾಸಕರಿಗೂ ಹೇಳ್ತೀನಿ ಅಂತ ಹೇಳುವಂಥ ಮಾತನ್ನು ಇವತ್ತು ನಡೆದಂಥ ಸಭೆಯಲ್ಲಿ ಕೂಡ, ಅಂದರೆ ಎಲ್ಲರೂ ಭೇಟಿ ಮಾಡಲಿಕ್ಕೆ ಬಂದಂಥ ಸಂದರ್ಭದಲ್ಲೂ ಕೂಡ ನಾನೇನು ಇವತ್ತು ಮಾತಾಡೋದಿಲ್ಲ, ನಾಳೆ ಮಾತಾಡ್ತೀನಿ ಅಂತ ಹೇಳಿದ್ರು. ಯಾಕಂದರೆ ಅನೇಕ ಪ್ರಶ್ನೆಗಳನ್ನು ಸಚಿವರು ಮತ್ತು ಶಾಸಕರು ಅವ್ರನ್ನ ಕೇಳಿದಾಗ ಅವರು ಅದನ್ನು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ನಾನು ಇವತ್ತೇನು ಮಾತಾಡೋದಿಲ್ಲ, ನಾಳೆ ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಅದರಿಂದ ನಾವು ನಾಳೆವರೆಗೂ ಕಾಯೋದು ಸೂಕ್ತ. ಸಮಯವನ್ನು ಕೇಳಿಲ್ಲ. ರಾಜ್ಯಪಾಲರು ಎಷ್ಟೊತ್ತವರೆಗೂ ರಾಜ್ಯಭವನದಲ್ಲಿ ಇರ್ತಾರೆ ಅಂತೇಳಿ ಅವರು ಸಚಿವಾಲಯದವರು ಯಾರೋ ಕೇಳಿದ್ದಾರೆ. ಅದಕ್ಕೆ ಅವರು ಏನು ಅಪಾಯಿಂಟ್ಮೆಂಟ್ ತಗೊಂಡಿದ್ದಾರೆ ಅಂತಲ್ಲ ಅದರ ಅರ್ಥ. ಆದರೆ ಅದೇನೇ ಇರಲಿ, ಅದೆಲ್ಲದಕ್ಕೂ ಕೂಡ ನಾಳೆ ನಮಗೆ ಸ್ಪಷ್ಟತೆ ಸಿಗ್ತದೆ. ಶಾಸಕರು ರಾಜೀನಾಮೆ ಕೊಡಬೇಡಿ ಅಂತ ಹೇಳ್ತಾ ಇರುವಂತದ್ದು, ಇನ್ನೊಂದು ಕಡೆ ಸಹಿ ಸಂಗ್ರಹ ಆಗ್ತಾ ಇದೆ ಅನ್ನೋ ಮಾತುಗಳು ಸರ್. ಸಹಿ ಸಂಗ್ರಹ ಆಗ್ತಾ ಇಲ್ಲ ಮತ್ತು ಈ ಥರ ಭಾವನೆಗಳನ್ನು ವ್ಯಕ್ತಪಡಿಸುವಂಥದ್ದು ಸಹಜ. ಈಗಾಗಲೇ ನಾನು ಹೇಳಿದಾಗೆ 8 ವರ್ಷ ಮುಖ್ಯಮಂತ್ರಿಗಳಾಗಿ, ಅನೇಕ ವರ್ಷಗಳ ಕಾಲ ಉಪಮುಖ್ಯಮಂತ್ರಿಗಳಾಗಿ ಸೇವೆ ಸಲ್ಲಿಸಿದವರಿಗೆ ಭಾವನಾತ್ಮಕವಾದಂಥ ಸಂಬಂಧ ಅನೇಕ ಶಾಸಕರ ಜೊತೆ, ಸಚಿವರ ಜೊತೆ ಇರುವಂಥದ್ದು ಸಹಜವಾದಂಥ ವಿಚಾರ. ಅವರವರ ಭಾವನೆಗಳನ್ನು ವ್ಯಕ್ತಪಡಿಸ್ತಾರೆ. ಕೊನೆಯದಾಗಿ ನಾನೇ ಇರ್ಬೋದು, ಈಗ ಕಳೆದ 3 ವರ್ಷದಿಂದ ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ನಾನು ಕೆಲಸ ಮಾಡಿದ್ದೀನಿ. ಅವರ ಕಾನೂನು ಸಲಹೆಗಾರನಾಗಿ ಪ್ರತಿ ಸಂದರ್ಭದಲ್ಲೂ ಅವ್ರ ಜೊತೆಗಿದ್ದೀನಿ. ಈಗ ನನ್ನ ಭಾವನೆಗಳು ಏನೇ ಇರ್ಬೋದು, ಆದರೆ ಪಕ್ಷದ ನಿಲುವು, ಪಕ್ಷದ ನಿರ್ಧಾರ ನಾವೆಲ್ಲರೂ ಕೂಡ ಬದ್ಧರಾಗಿರಬೇಕು ಅಂತ ಹೇಳುವಂಥದ್ದು ಎಲ್ಲರ ಅಭಿಪ್ರಾಯ. ಅದು ಮುಖ್ಯಮಂತ್ರಿಗಳು ಕೂಡ ಅದೇ ಅಭಿಪ್ರಾಯದಲ್ಲಿದ್ದಾರೆ, ಉಪಮುಖ್ಯಮಂತ್ರಿಗಳದ್ದು ಕೂಡ ಅದೇ ಅಭಿಪ್ರಾಯ. ಅದರಿಂದ ವರಿಷ್ಠರ ನಿರ್ಣಯಕ್ಕೆ ಕಾಯೋಣ. ಅವರ ನಿರ್ಣಯಕ್ಕೆ ಬದ್ಧವಾಗಿ ನಾವೆಲ್ಲ ಕೂಡ. ವರಿಷ್ಠರ ನಿರ್ಣಯಕ್ಕೆ ವಿರುದ್ಧದ ನಿರ್ಣಯನ ಅಥವಾ ಸಿದ್ದರಾಮಯ್ಯವರು ಮುಂದುವರಲಿ ಅಂತ ಅನ್ನೋ ನಿರ್ಣಯ ಯಾವ ತರ ಇದು? ಯಾವ ಭಾವನೆ? ಶಾಸಕರ ಭಾವನೆಗಳಿಗೆ ಮನ್ನಣೆ ಕೊಡ್ತೀರಾ, ವರಿಷ್ಠರ ಭಾವನೆಗೆ ಮನ್ನಣೆ ಕೊಡ್ತೀರಾ? ಭಾವನೆ ಅಂತ ಹೇಳಿದ್ರೆ ಮನ್ನಣೆ ಕೊಡ್ತೀರಾ? ನೋಡಿ, ಪಕ್ಷ ಅಂತ ಹೇಳಿದ್ರೆ ತಂದೆ ಆದಂತ ಶಿಷ್ಟಾಚಾರ ಇರ್ತದೆ, ಶಿಸ್ತಿರ್ತದೆ, ಅದಕ್ಕೆ ಒಂದು ಸ್ಟ್ರಕ್ಚರ್ ಅನ್ನೋದು ಇರ್ತದೆ. ಅದನ್ನ ಎಲ್ಲರೂ ಬದ್ಧವಾಗಿ ನಾವು ಕೆಲಸ ಮಾಡಬೇಕು. ಭಾವನೆಗಳು ಅಂತ ಹೇಳಿದ ಅಂದ್ರೆ ಅವರ ರಾಜಕೀಯವಾದಂಥ ಭಾವನೆಗಳಲ್ಲ, ಅವರ ವ್ಯಕ್ತಿತ್ವ ಸಂಬಂಧಗಳಿರ್ತದೆ. ಅವರ ಭಾವನೆಗಳಂದ್ರೆ ಎಮೋಷನ್ಸ್ ಬಗ್ಗೆ ಹೇಳ್ತಾ ಇದ್ದೀನಿ ನಾನು. ಅದನ್ನ ವ್ಯಕ್ತಪಡಿಸ್ತಾರೆ ಬಂದಾಗ, ಅದನ್ನ ನಾವು ಚರ್ಚೆ ಮಾಡಬೇಕು. ಹಾಗೆಲ್ಲ ಇವೆ. ಈಗ ಆಯ್ತು, ರಾಜೀನಾಮೆ ಕೊಡಿ ಅನ್ನೋಕ್ಕಾಗುತ್ತೆ ಯಾರು ಬಂದು? ಸೊ ಅರ್ಥ ಮಾಡ್ಕೊಳ್ಳಿ, ಚರ್ಚೆ ಮಾಡಿದಾಗ ಅನೇಕ ಮಾತುಗಳಾಗ್ತದೆ. ಕೊನೆಯದಾಗಿ ನಿರ್ಣಯ ಯಾರು ಮಾಡಬೇಕಾಗಿರೋದು? ಹೈಕಮಾಂಡ್ ನಿರ್ಧಾರ ಮಾಡ್ತಾರೆ, ಮುಖ್ಯಮಂತ್ರಿಗಳು ನಿರ್ಧಾರ ಮಾಡ್ತಾರೆ. ಅದಕ್ಕೆ ನಾವೆಲ್ಲ ಕೂಡ ಬದ್ಧರಾಗಿದ್ದೀವಿ. ಒಟ್ಟು ನಿನ್ನೆ ಹೈಕಮಾಂಡ್ ನಿರ್ಧಾರ ಇನ್ನೂ ಆಗಿಲ್ಲ. ಸಿದ್ದರಾಮಯ್ಯ ನಿರ್ಧಾರದ ಮೇಲೆ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ. ಹೈಕಮಾಂಡ್ ನಿರ್ಧಾರ ಅಧಿಕೃತವಾಗಿ ಇನ್ನೂ ಅವರು ಪ್ರಕಟಿಸಲಿಲ್ಲ. ಅವ್ರು ಪ್ರಕಟಿಸಕ್ಕೆ ಕಾಯೋಣ. ಓಕೆ ಸರ್, ನೋಡ ಸರ್, ನಾಳೆ ಇನ್ನೂ 24 ಅವರ್ಸ್ ಇದೆ. ಆ ಸಸ್ಪೆನ್ಸ್ ಅನ್ನು ಯಾವ ತರ ಉಳಿಸ್ಕೋತೀರಿ ನೀವು ಅಂತ? ಸಸ್ಪೆನ್ಸ್ ನಿಮಗೆ ಅಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.